ನಮಸ್ತೆ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಬೆಂಗಳೂರು ಉತ್ತರ ಜಿಲ್ಲೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜೆಜೆ ಮೂರ್ತಿಯವರ ಹುಟ್ಟುಹಬ್ಬಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು ಆಗಮಿಸಿ ಜೆಜೆ ಮೂರ್ತಿಯವರಿಗೆ ಹಾರಪೇಟ ಹಾಕಿ ಶಾಲು ಹಾಕಿ ಸಿಹಿ ತಿನಿಸಿ ಆಶೀರ್ವಾದಿಸಿದ್ದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ರಾಜೇಶ್ ಕೆಎನ್, ರಾಜಣ್ಣ, ಕಡತಮಲೆ ಸತೀಶ್ ಮತ್ತು ಸಮಾಜ ಸೇವಕರಾದ ಉಮಾನಾರಾಯಣ್ ಹಾಗೂ ಸ್ನೇಹಿತರು, ಕುಟುಂಬ ವರ್ಗದವರು ಕೇಕ್ ಕತ್ತರಿಸುವ ಮೂಲಕ ಜೆಜೆ ಮೂರ್ತಿಯವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ್ದರು. ಎಲ್ಲ ಒಂಚೂರು ಇಲ್ಲೇ ಬರ್ರಿ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು, ನಮ್ಮ ಈ ಒಂದು ಯಲಹಂಕ ಕ್ಷೇತ್ರದ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಜೆಜೆ ಮೂರ್ತಿಯವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ತಾವೆಲ್ಲ ಕೂಡ ಆಚರಿಸಿದ್ದೀರಿ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಯಾಕೆಂದರೆ ನಾವು ಒಂದು ವರ್ಷ ಮೈನಸ್ ಆಯ್ತು. ಈಗ ನಮಗೆ ಹುಟ್ಟುಹಬ್ಬ ಮಾಡ್ಕೊಳ್ತಕ್ಕಂಥದ್ದು ಆಡಂಬರದ ಜೊತೆಯಲ್ಲಿ ಒಂದು ವರ್ಷ ಕಳೀತು ನಮ್ಮದು. ಕಳೆದ ವರ್ಷ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಈ ವರ್ಷ ಮುಂದುವರ್ಸೋದಕ್ಕೆ ಭಗವಂತ ನನಗೆ ಮತ್ತೆ ಆಯಿಸ್ಕೊಡು. ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದರೆ ಅದನ್ನು ಪುನರಾವರ್ತನೆ ಮಾಡಿದೆ ಅದನ್ನು ಸರಿ ಮಾಡ್ಕೊಳೋದಕ್ಕೆ ಇನ್ನೊಂದು ಸ್ವಲ್ಪ ಆಯಿಸ್ಕೊಡು ಅಂತಕ್ಕಂಥದ್ದು ನಮಗೆ ಜ್ಞಾಪಕ ಮಾಡೋವಂಥದ್ದು. ಅಂದರೆ ಒಂದು ಏಜು ನೀನು ವೃದ್ಧಾಪ್ಯ ಕಡೆ ವಯಸ್ಸು ಹೋಗ್ತಾ ಇದೆಯಾ, ಹೆಜ್ಜೆ ಇಡ್ತಾ ಇದೆಯಾ, ಅದಕ್ಕೋಸ್ಕರ ಒಳ್ಳೆಯ ಕೆಲಸವನ್ನು ಮಾಡುವಂತಕ್ಕಂಥ ಜ್ಞಾಪಕ ಮಾಡುವಂಥದ್ದೇ ಹುಟ್ಟುಹಬ್ಬ. ಇವತ್ತು ನಮ್ಮ ಒಬ್ಬ ಜನಪ್ರಿಯ ಮುಖಂಡನಾಗಿ ಅನೇಕ ನಮ್ಮ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ಇಡೀ ಕ್ಷೇತ್ರದ ಜನತೆ ಮತ್ತು ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ನಾನಿವತ್ತು ಗೃಹ ಸಚಿವರ ಹತ್ರ ಹೋಗಿದ್ದೆ. ನಮ್ಮ ಬರೋಕ್ಕೆ ಬಂದು ಏನು ಮಾಡವ್ರೆ ಅಂದರೆ ದಾಸಪುರ ಹೋಬಳಿ ಒಂದೇ ಸ್ಟೇಷನ್ ಇತ್ತು ಮಾತನಾಡಿನಲ್ಲಿ, ಅದನ್ನು ನಿನ್ನೆ ಆದೇಶ ಮಾಡವ್ರೆ 12 ಊರುಗಳನ್ನ ಸೋಂದೇವಳ್ಳಿಗೆ ಹಾಕವ್ರೆ. ನಿಮ್ಮ ದಾಸಪುರ ಹೋಬಳಿ ಇನ್ನು ಒಂದು 9 ಊರು ಬಗರ್ಗುಂಟೆಗೆ ಹಾಕವ್ರೆ, ಇನ್ನು 18 ಊರು ಪೀಣ್ಯಾಗೆ ಹಾಕವ್ರೆ.
ಮಿಕ್ಕಿದ್ದು ಮಾತ್ರ ಹೇಳಿ ಯಾವ ಊರಿಗೆ ಹೋದ್ರೆ ನಮಗೆ ಕನ್ಫ್ಯೂಷನ್, ಮತ್ತೆ ಇದು ಆಗೋದಿಲ್ಲ. ಈಗಲೇ ಈ ಹೋಬಳಿ ಸ್ವಲ್ಪ ಕ್ರಿಟಿಕಲ್ ಇರೋದ್ರಿಂದ ನಾನು ಹೇಳಿದ್ರೆ ಇನ್ನೊಂದು ಸ್ಟೇಷನ್ ಕೊಡಿ ನೀವು ಅಂತ ಹೇಳಿದ್ದೀನಿ ನಾವು. ಅದಕ್ಕೆ ಹೋಮ್ ಮಿನಿಸ್ಟರ್ ಹತ್ರ ಹೋದೆ, ಇಲ್ಲ ಅದನ್ನು ಸ್ಟಾಪ್ ಮಾಡ್ತೀನಿ ನಾನು. ಯಾಕಂದರೆ ಈ ಥರ ಒಂದು ಕ್ಷೇತ್ರ 4 MLA ಬರುವಂಥ ಸ್ಟೇಷನ್ ಆದರೆ ಅಲ್ಲಿ ಸರೋಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ಸ್ವಲ್ಪ 10 ನಿಮಿಷ ಲೇಟ್ ಆಯ್ತು. ನಾನು ಇವತ್ತು ನಮ್ಮ ಮೂರ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅದೇನೇನು ಆದರೆ ಅದು ಕೀರ್ತಿ ಇವ್ರಿಗೆ ಹೋಗಲಿ ಅಂತೇಳಿ ಎಲ್ಲರ ಪರವಾಗಿ ಈಗ ಕೇಕ್ ಕಟ್ ಮಾಡಬೇಕು. ಇವತ್ತು ಸೋಮವಾರ ಬೇರೆ ಬಿದ್ದುಬಿಟ್ಟು ಮಂಗಳವಾರ ಆಗಿದೆ, ಸ್ವಲ್ಪ ತಂಪಾಗಿರ್ತಾ ಇತ್ತು. ನಾಳೆ ಮಾಡ್ಕೊಂತಾನೆ ಒಳ್ಳೇದಾಗಲಿ. ಯಾಕಂದರೆ ನಾವು ಎಷ್ಟು ದಿನ ಇರ್ತೀವಿ ಅನ್ನೋದೇನು ಇಲ್ಲ. ನಾವು ಮನೆಗೆ ಹೋಗೋವರೆಗೂ ಮನೆಗೆ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಮಧ್ಯದಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನಾವು ಸಹಜವಾಗಿ ಮನುಷ್ಯರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀವಿ, ಆದರೆ ಮಾಡಿದ ತಪ್ಪನ್ನು ಪದೇ ಮಾಡಬಾರ್ದು. ಒಂದು ಸರಿ ಮಾಡಿ ತಪ್ಪು ಅಂತ ಗೊತ್ತಾದ್ಮೇಲೆ ಅದು ಸರಿ ಮಾಡ್ಕೊಬೇಕಾದ್ರೆ ಆವಾಗೇ ಮನುಷ್ಯ ಅಂತ ಅಂದ್ಕೊಳೋದು. ಕೆಲವರು ದ್ವೇಷ ಸಾಧಿಸುವಂಥದ್ದು, ಹಾಗೇ ಸಾಧಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಇವತ್ತು ನಾವು ಕೊರೋನಾದಲ್ಲಿ ನೋಡಿದ್ದೀವಿ, ಆಗಿನ ಜನಗಳ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಅಣ್ಣ ಈ ಕಾಯಿಲೆ ಹೋದರೆ ಸಾಕು, ನಮ್ಗೆ ಆಸ್ತಿನೂ ಬೇಡ ಏನೂ ಬೇಡ, ಎಲ್ಲ ಸೆಟ್ಲ್ ಮಾಡ್ಕೊಂಡ್ಬಿಡ್ತೀವಿ ಅಂದರು. ನಮ್ಮ ಅಣ್ಣನ ತಮ್ಮನಿಗೆ ಏನು ಭಾಗ ಕೊಡಬೇಕೋ ಕೊಟ್ಬಿಡ್ತೀವಿ, ನಮ್ಮ ಅಕ್ಕಂಗೇನು ಭಾಗ ಕೊಡಬೇಕು ಕೊಟ್ಬಿಡ್ತೀವಿ, ನಮ್ಗಿನ್ನೇನು ಆಸೆ ಇಲ್ಲ ಅಂತಂದರು. ಒಂದು ಸರಿ ಕೊರೋನಾ ಹೋಯ್ತು, ಶುರು ಹಚ್ಕೊಂಡಿರ್ತಾರೆ. ಪ್ರಾಣ ಭಯ ಇದ್ದಾಗ ಎಲ್ಲ ಒಂಥರ ತ್ಯಾಗದ ಮಾತುಗಳನ್ನು ಮಾತಾಡ್ತೀವಿ. ಇವತ್ತು ನಾವು ಯಾರನ್ನ ಸತ್ತು ಹೋದಾಗ ಸ್ಮಶಾನಕ್ಕೆ ಹೋದಾಗ ಸ್ಮಶಾನ ವೈರಾಗ್ಯ ಅಂತಾರೆ. ಅದರಲ್ಲಿ ಹೋದಾಗ ನೋಡ್ರಿ ಎಲ್ಲ ಇಷ್ಟೇ ರೀ, ನೋಡೋ ಇವನ್ ಥರನೇ ಹೊರಟು ಹೋಗ್ತಾರೆ. ಏನು ಹೊತ್ಕೊಂಡು ಹೋದ್ ನಾವು ಕೋಟ್ಯಾಧೀಶನು ಹಂಗೆ ಹೋಗ್ತಾನೆ ಹಂಗಂತ ಹೇಳ್ತೀವಿ ನಾವಲ್ಲಿ. 2 ದಿನ 3 ದಿನ ಹಾಲು ಒಯ್ದ ಮೇಲೆ ತಿರ್ಗಾ ಶುರು ಹಚ್ಕೊತೀವಿ. ಅದಕ್ಕೆ ನಾಳೆ ನಾವು ಸತ್ತಾಗ ನಮ್ಮ ಹಿಂದೆ ಎಷ್ಟು ಜನ ಬರ್ತಾರಲ್ಲ ಎಣದಿಂದೆ, ಆವಾಗ ನಮ್ಮ ಜನಪ್ರಿಯತೆ ಗೊತ್ತಾಗೋದು. ಜನಪ್ರಿಯತೆ ನೋಡಲ್ಲ, ಜನ ಹೋಗ್ಬಿಟ್ನಲ್ಲಪ್ಪ ಇಂಥ ಒಳ್ಳೇನು ಅಂತ ಹೇಳಿ ಜನ ಬರ್ತಾರಲ್ಲ ನೋವು ತಿನ್ಕೊಂಡು. ಇವತ್ತಿನ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲದಂಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನಾನು 2 ಊರಿಂದ ನಿನ್ನೆ ನೈಟ್ ಬಂದಾದಮೇಲೆ ವಿಶೇಷತೆ ಏನು ಅಂತ ನನಗೂ ಏನೂ ಗೊತ್ತಿಲ್ಲ. ಯಾಕೆ ಇಷ್ಟೊಂದು ಆಡಂಬರವಾಗಿ ಹುಡುಗರು ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಾ ಇದೆ. ಏನೋ ಅವ್ರ ಆಸೆ, ನಾನು ಅವ್ರ ಪ್ರೀತಿ, ನಾನೇನೋ ಹೇಳಕ್ಕೆ ಹೋದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ನಾನು ಹಾಗೆ ಸುಮ್ಮನೆ ಇದ್ದೀನಿ. ನಾವು ಮಾಡಿದ ಭಾಗ್ಯ ಅಂತ ಕಾಣಿಸ್ತಾರೆ. ಈ ಮಣ್ಣಿನ ಋಣ, ಮಾದನಾಯಕನಲ್ಲಿ ಋಣ, ಅವ್ರು ಯಾವಾಗೂ ಬಂದು ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಅದೇನೋ ನಾವು ಸುಮ್ಮನೆ ಈ ಥರ ವಿಶೇಷವಾಗಿ ಹುಡುಗರೆಲ್ಲ ಕರೆದಿದ್ದಾರೆ. ಪ್ರತಿ ವರ್ಷವೂ ಬರ್ತಾ ಇರ್ತಾರೆ. ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ, ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಈ ಮಣ್ಣಿನ ಋಣ ಆಗಿದೆ, ನಮ್ಮ ಮಾದನಾಯಕನಲ್ಲಿ ಋಣ ಆಗಿದೆ. 2-3 ಅನಾಥಾಶ್ರಮಕ್ಕೆ ನಮ್ಮ ಹುಡುಗರೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನನಗೂ ಗೊತ್ತಿಲ್ಲ. ಸಾಯಂಕಾಲ 1-2 ಅನಾಥಾಶ್ರಮಕ್ಕೆ ಹೋಗ್ಬೇಕಾಗುತ್ತೆ. ಥ್ಯಾಂಕ್ ಯು. ಕೊಂಡ್ರೆ 2 ಪದಗಳಲ್ಲಿ ಹೇಳಕ್ಕೆ ಆಗಲ್ಲ. ತುಂಬ ದೊಡ್ಡದಾಗಿ ಹೇಳಬೇಕು. ನಮ್ಮ ಹೆಣ್ಮಕ್ಳಿಗೆ ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕಾಗಿರ್ಬೋದು, ಅಥವಾ ಬೇರೆ ಏನೇ ಅನುಕೂಲ ಬೇಕು ಅಂದರೆ, ಹೆಣ್ಮಕ್ಳಿಗೆ ಏನಾದರೂ ಸಮಸ್ಯೆ ಬಂದಿದೆ ಅಂದರೆ ಅರ್ಧ ರಾತ್ರಿ ಕಾಲ್ ಮಾಡಿದ್ರೂ ಪಿಕ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ. ಯಾರು ಕೇಳಬೇಕು, ಎಲ್ಲಿ ಮಾಡಬೇಕು, ಮನೆ ಬಾಗಿಲಿಗೆ ಬಂದು ನಮ್ಮ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಕೊಡೋ ರೀತಿಲಿ ಮಾಡ್ತಾರೆ. ಹಾಗಾಗಿ ಜೀಜಮೂರ್ತಿ ಸರ್ ಬಗ್ಗೆ 2 ಮಾತು ಹೇಳೋ ಆಗಿಲ್ಲ. ಒಂದು ಸೆಕೆಂಡ್ ಹುಟ್ಟುಹಬ್ಬದ ಶುಭಾಶಯ. ಮೇಡಮ್, ಒಂದೇ ಒಂದು ಮಾತು, ಇನ್ನೊಂದು ಹೇಳಬೇಕು ಅಂದರೆ, ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ. ನನ್ನ ಜೊತೆ ಸರ್ ಸದಸ್ಯರಾಗಿದ್ದರು. 3 ಬಾರಿ ಸತತವಾಗಿ ಸೋಲಿಲ್ಲದ ಸರ್ದಾರ. ಯಾವುದೇ ಎಲೆಕ್ಷನ್ ನಿಂತ್ಕೊಳ್ಳಿ, ಸೊಸೈಟಿ ಇರ್ಬೋದು, TPCM ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಯಾವುದೇ ಇರ್ಬೋದು, ಸ್ಮಾಲ್ ಒಂದು ಎಲೆಕ್ಷನ್ ನಿಂತ್ಕೊಂಡು ಜನ ನಮಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿರಲ್ವೇನೋ ಗೊತ್ತಿಲ್ಲ, ಫುಲ್ ಸಾಲಿಡಾಗಿ ಓಟ್ ಹಾಕಿ ಫುಲ್ ಲೀಡಲ್ಲಿ ಅವ್ರಿಗೆ ವಿನ್ನಿಂಗ್ ಕೊಡ್ತಾರೆ ಅಂದರೆ ನಾವು ಹೇಳಂಗೆ ಇಲ್ಲ. ಈಸ್ ಎ ಗುಡ್ ಹಾರ್ಟ್ಲಿ ಪರ್ಸನ್. ಥ್ಯಾಂಕ್ ಯು. ಅವ್ರಿಗೆ 100 ವರ್ಷ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮೇಡಮ್, ಅವ್ರ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳೇ ಇಲ್ಲ. ಏನೂ ಗೊತ್ತಿಲ್ಲ. ಇಡೀ ಮಾನ್ಯ ತಳಿಗೇನೆ ಅವರು ನಂಬರ್ 1 ಹೀರೋ ಅಂತ ಏನಾದರೂ ಹೇಳ್ಬೋದು, ಪರ್ಸನ್ ಅಂತಾದರೂ ಹೇಳ್ಬೋದು, ಅಥವಾ ಯಾವುದೇ ಒಂದು ಉಪಯೋಗ ಮಾಡಿದ್ರು ಅದು ಯೂಸ್ ಆಗುತ್ತೆ ಅವ್ರಿಗೆ. ಒಳ್ಳೆಯ ಒಂದು ವ್ಯಕ್ತಿ, ಒಳ್ಳೆಯ ವ್ಯಕ್ತಿತ್ವ, ಗುಣವಂತ,
ಎಲ್ಲ ಒಂದು ಯಾರೇ ಒಂದು ವ್ಯಕ್ತಿ ಇರ್ಬೋದು, ಮಹಿಳೆ ಇರ್ಬೋದು, ಪುರುಷ ಇರ್ಬೋದು, ಯಾರೇ ಬಂದು ಒಂದು ಸಹಾಯ ಕೇಳಿದ್ರು ಇಲ್ಲ ಅಂತೇಳಲ್ಲ, ಪ್ರತಿಯೊಂದರಲ್ಲೂ ಭಾಗವಹಿಸ್ತಾರೆ. ಏನಮ್ಮ ಸರಿಯಮ್ಮ ಖಂಡಿತ ಬರ್ತೀನಿ ಅಂತಾರೆ, ಏನಪ್ಪ ಸರಿಯಪ್ಪ ಖಂಡಿತ ಬರ್ತೀನಿ ಅಂತಾರೆ. ಆಮೇಲೆ ಅವ್ರ ಒಂದು ಸಹಭಾಗಿತ್ವ ಇದೆಯಲ್ಲ ಮೇಡಮ್, ನಮ್ಮ ಜೊತೆಲಿ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಪ್ರತಿಯೊಬ್ಬರು. ಇವಾಗ ಎಕ್ಸಾಂಪಲ್ ಇಲ್ಲೇ ನಾವು ಅವ್ರಿಗೆ ವಿಶ್ ಮಾಡೋಕ್ಕೆ ಬಂದ್ವಿ, ತೆಗಿರಪ್ಪ ನಮ್ಮ ಸಹೋದರಿಯರಿಗೆ ಅಂದರು. ಹಂಗೆ ಎಲ್ರಿಗೂ ಈ ಒಂದು ಹುಮ್ಮಸ್ಸು, ಈ ಖುಷಿ ಬರೋದಿಲ್ಲ. ರಿಯಲಿ ಇಸ್ ವೆರಿ ಗುಡ್ ಹಾರ್ಟ್. ಎಲ್ಲ ಒಂದು ರೀತಿಯಲ್ಲೂ ಅವರು ಪದಗಳಿಲ್ಲ. ಅದೇ ಒಂದು ಹಾಡಿದೆಯಲ್ಲ ಅಂಬರೀಷ್ ಫಿಲಮಲ್ಲಿ, ಓ ಗುಣವಂತ ನಿನ್ನನ್ನು ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಅಂತ. ಹಂಗೆ ಈಸ್ ವೆರಿ ಗುಡ್ ಪರ್ಸನ್. ನಿಜವಾಗ್ಲೂ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾವುದೇ ಆಗಿರ್ಬೋದು, ನೀವು ಎಷ್ಟೇ ದೂರದಲ್ಲಿ ಕರೆದ್ರೂ ಅಲ್ಲಿ ಬಂದು ಭಾಗವಹಿಸ್ತಾರೆ, ಅವ್ರ ಕೈಲಾಗಿದ್ದೊಂದು ಸಹಾಯ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಅವರು ಇಲ್ಲಿ ಅವರಿಲ್ಲ ಅನ್ನೋಂಥ ಇದೇ ಇಲ್ಲ. ಯಾರೇ ಬಂದಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಭಾಗವಹಿಸ್ತಾರೆ. ಪ್ರತಿಯೊಬ್ಬರಿಗೂ ಅವ್ರ ಕೈಲಾಗಿದ್ದೊಂದು ಸಣ್ಣ ಸೇವೆನ ಕೊಡ್ತಾರೆ, ಮಾಡ್ತಾರೆ. ಈಸ್ ವೆರಿ ಗುಡ್ ಪರ್ಸನ್, ಅರ್ಲಿ ಪರ್ಸನ್. ಗಾಡ್ ಬ್ಲೆಸ್ ಹಿಮ್ ಒನ್ಸ್ ಅಗೇನ್. ಹ್ಯಾಪಿ ಬರ್ತ್ಡೇ ಮೂರ್ತಿ ಸರ್. ಥ್ಯಾಂಕ್ ಯು.